ಗುರುಗಳೇ ನಮಸ್ತೆ. ಅಮರನಾಥ್ ಯಾತ್ರೆ ಶುರು ಮಾಡಿದ್ದೀವಿ. ಆಲ್ರೆಡಿ ನಾನು ಕರ್ನಾಟಕದಿಂದ ಡೆಲ್ಲಿಗೆ ಬಂದು, ಡೆಲ್ಲಿಯಿಂದ ಜಮ್ಮುಗೆ ಬಂದು, ಜಮ್ಮುಗೆ ಬೇಸ್ ಕ್ಯಾಂಪಿಂದ ಆಚೆ ಕಡೆ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ನಿನ್ನೆ ರಾತ್ರಿ ಬನಿಯಾಲ್ಗೆ ಬಂದು. ಗುರುಗಳ ಇದೆ ನೋಡ್ತಾ ಇದ್ದೀರಲ್ಲ, ಪಹಲ್ಗಾಮ್ ಬೇಸ್ ಕ್ಯಾಂಪ್ ಇದು. ನಮ್ಮ ಚೆಕಿಂಗ್ ಎಲ್ಲ ಇಲ್ಲೇ ಆಗುತ್ತೆ. ತಿರ್ಗಾ ಅಲ್ಲಿಂದ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅಂದರೆ ನಾವೇನು ಜಮ್ಮುವಿಂದ ಬಂದಿರ್ತೀವಲ್ಲ ಅಪ್ ಟು ಪಹಲ್ಗಾಮ್ವರೆಗೂ, ಅದು ನಮ್ಮ ಓನ್ ವೆಹಿಕಲ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಅಥವಾ ಬೇರೆ ಈಗ ಬೇಸ್ ಕ್ಯಾಂಪಿಂದ ಬರ್ತೀವಲ್ಲ, ಜಮ್ಮು ಬೇಸ್ ಕ್ಯಾಂಪು ಕಾನ್ವಾಯಿ ಸೆಕ್ಯೂರಿಟಿ ಕರ್ಕೊಂಡ್ ಬರ್ತಾರಲ್ಲ, ಆ ಗಾಡಿಗಳೆಲ್ಲ ಪಹಲ್ಗಾಮಲ್ಲಿ ನಿಂತ್ಕೊಳ್ಳೋದು. ಅಲ್ಲಿಂದ ಮುಂದೆ ಬಿಡಲ್ಲ. ಅಲ್ಲಿ ತಿರ್ಗಾ ನಮ್ಮ ಬ್ಯಾಗು, ನಮ್ಮ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಅಲ್ಲಿಂದ ಇಲ್ಲಿ ಟ್ಯಾಕ್ಸಿಗಳು ಸಿಗುತ್ತೆ, ಲೋಕಲ್ ಟ್ಯಾಕ್ಸಿಗಳು. ಪಹಲ್ಗಾಮಿಂದ ಚಂದನ್ವಾರಿಗೆ 17 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ನಾವು ಟ್ಯಾಕ್ಸಿ ಬುಕ್ ಮಾಡ್ಕೋಬೇಕಾಗುತ್ತೆ. ನಮ್ದು ಓನ್ ಅಲ್ಲ, ಸಾಮಾನ್ಯವಾಗಿ ಸಿಗುತ್ತಲ್ಲ, ಅದನ್ನ ಬುಕ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಅದಕ್ಕೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ತಿರ್ಗಾ ನಾವು ಚಂದನ್ವಾರಿಗೆ ಬಂದ್ವಿ. ಆ್ಯಕ್ಚುಲಿ ನಮ್ಮ ಅಸಲಿ ಟ್ರೆಕ್ ಅಂದರೆ ಅಸಲಿ ಯಾತ್ರೆ ಶುರು ಆಗೋದು ಚಂದನ್ವಾರಿಯಿಂದ. ಈಗ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಪಿಸ್ಸು ಟಾಪ್ ಅಂತೆ, ಅದ್ರ ನೆಕ್ಸ್ಟ್ ಶೇಷನಾಗು. ಇವತ್ತು ನಮ್ದು ಆಲ್ಮೋಸ್ಟ್ ಸ್ಟಾಪ್ ಬಂದ್ಬಿಟ್ಟು ಶೇಷನಾಗ್ ಆಗುತ್ತೆ. ಅಮರನಾಥ್ ಯಾತ್ರೆ 2 ದಾರಿಯಿಂದ ನಡೆಯುತ್ತೆ, 2 ಮಾರ್ಗಗಳಿದೆ. ಒಂದು ಬಂದ್ಬಿಟ್ಟು ಪಹಲ್ಗಾಮ್ ಕಡೆಯಿಂದ, ಇನ್ನೊಂದು ಬಾಲ್ಟಲ್ ಕಡೆಯಿಂದ. ಬಾಲ್ಟಲ್ ಕಡೆಯಿಂದ 14 ಕಿಲೋಮೀಟರ್ ಆಗುತ್ತೆ. ಈ ಪಹಲ್ಗಾಮ್ ಕಡೆಯಿಂದ 36 ಕಿಲೋಮೀಟರ್ ಆಗುತ್ತೆ. ಬಟ್ ಸಾಂಪ್ರದಾಯಿಕವಾಗಿ ಶಿವ ಮತ್ತು ಪಾರ್ವತಿ ಅದೇನು ಇದೆಯಲ್ಲ, ಇಲ್ಲಿ ಒಂದು ಪುರಾಣ ಕಥೆ ಇದೆಯಲ್ಲ, ಸಾಂಪ್ರದಾಯಿಕವಾಗಿ ಸ್ಟಾರ್ಟ್ ಆಗೋದು ಈ ಕಡೆಯಿಂದಾನೆ. ಹಾಗಾಗಿ ನಾವು ಯಾತ್ರೆನ ಇಲ್ಲಿಂದನೇ ಶುರು ಮಾಡಿದ್ದೀವಿ. ಈ ಚಂದನ್ವಾರಿ ಅನ್ನೋ ಜಾಗ ಇದೆಯಲ್ಲ, ಇದು ಸುಮಾರು 10,800 ಅಡಿ ಎತ್ತರದಲ್ಲಿದೆ.